ಶುಭೋದಯ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹೇಗಿದ್ದೀರಾ ಎಲ್ಲರೂ? ಹೊಸ ವರ್ಷ ಅಂದ್ರೇ ಹೊಸತನ್ನು ತರೋದು. ಹಾಗಾಗಿ ಈ ಹೊಸ ವರ್ಷದಲ್ಲಿ ನಾವೆಲ್ಲರೂ ಸಹ ನಮ್ಮನ್ನು ನಾವು ಇನ್ನಷ್ಟು ತಿದ್ದಿ ತೀಡಿಕೊಳ್ಳುವಂತಹ ಕೆಲಸ ಮಾಡೋಣ. ಇವತ್ತಿನ ನುಡಿಮುತ್ತು ಏನಪ್ಪ ಅಂತ ಅಂದರೆ, ಒಬ್ಬ ಸನ್ಯಾಸಿಗೆ ಕಾಡಿನಲ್ಲಿ ಅವನ ತಪಸ್ಸಿನ ಫಲವಾಗಿ ಅಮೃತ ಸಿಕ್ಕತ್ತೆ. ಆಗ ಅವನು ಯೋಚನೆ ಮಾಡ್ತಾನೆ, ಈ ಅಮೃತವನ್ನು ನಾನು ಕುಡಿಯೋದಕ್ಕಿಂತ ಈ ರಾಜ್ಯದ ರಾಜ ಕುಡಿದ್ರೇ ಒಳ್ಳೆಯದು ಅಂತ ಹೇಳಿ ಆ ರಾಜನಿಗೆ ಆ ಅಮೃತವನ್ನು ತೆಗೆದುಕೊಂಡು ಹೋಗಿ ಕೊಡ್ತಾನೆ. ಆಗ ಅವನು ಕುಡಿಯೋದಕ್ಕಿಂತ ಮುಂಚೆ ಅವನು ತನ್ನ ಎಲ್ಲ ಪ್ರಜೆಗಳಿಗೆ ಹಾಗೂ ಬಂಧು ಮಿತ್ರರಿಗೆ ಕೇಳ್ತಾನೆ, ನಾನು ಈ ಅಮೃತವನ್ನು ಕುಡಿಬೋದಾ ಅಂತ. ಆಗ ಎಲ್ಲರೂ ಸಹ, ಇಲ್ಲ, ನೀವು ಇದಕ್ಕೆ ಸೂಕ್ತವಾದ ವ್ಯಕ್ತಿ, ದಯವಿಟ್ಟು ನೀವು ಕುಡಿಬೇಕು ಅಂತ ಹೇಳಿ ಎಲ್ಲರೂ ಒತ್ತಾಯ ಮಾಡ್ತಾರೆ. ಆದರೆ ರಾಜ ಸ್ವಲ್ಪ ಯೋಚನೆ ಮಾಡ್ತಾನೆ, ನಾನು ಕುಡಿಬೋದೋ ಕುಡಿಬಾರ್ದು, ನಾನು ಇನ್ಯಾರ್ದಾದ್ರೂ ಸ್ವಲ್ಪ ಅಭಿಪ್ರಾಯವನ್ನು ತಗೋಬೇಕು ಅಂತ ಅವನಿಗನ್ಸುತ್ತೆ. ಆಗ ಅವನಿಗೆ ನೆನಪಾಗಿದ್ದು, ಅವನ ಕಾಡಿನಲ್ಲಿ ಒಂದು ಮುಳ್ಳುಹಂದಿ ಇದೆ, ಅದಕ್ಕೆ ತುಂಬ ಚೆನ್ನಾಗಿ ಜ್ಞಾನ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಅವನು ಒಂದು ಕುದುರೆಯನ್ನು ಕಳಿಸ್ತಾನೆ ಕಾಡಿಗೆ, ಅದನ್ನು ಕರೆದುಕೊಂಡು ಬಾ ಅಂತ. ಆದರೆ ಅದು ಬರೋದಿಲ್ಲ. ಇನ್ನೂ ಯೋಚನೆ ಮಾಡಿ ಒಂದು ನಾಯಿಯನ್ನು ಕಳಿಸ್ತಾನೆ, ದಯವಿಟ್ಟು ಅದನ್ನು ಕರ್ಕೊಂಡು ಬಾ ಅಂತ. ಆಗ ನಾಯಿ ಹೋಗಿ ಹೇಳಿದ ತಕ್ಷಣ ನಾಯಿ ಜೊತೆ ಅದು ಬರುತ್ತೆ. ಆಗ ರಾಜ ಕೇಳ್ತಾನೆ, ಅಲ್ಲ, ನಾನು ಕುದುರೆಯನ್ನು ಕಳಿಸಿದ್ದೆ, ಆದರೆ ನೀನು ಕುದುರೆ ಜೊತೆ ಬರಲಿಲ್ಲ, ನಾಯಿಯನ್ನು ಕಳಿಸಿ ನಾಯಿ ಹೇಳಿದ ತಕ್ಷಣ ಬಂದೆ, ಹೇಗೆ ಅಂತ. ಆಗ ಅದು ಹೇಳುತ್ತೆ, ಕುದುರೆ ನಂಬಿಕೆಗೆ ಪಾತ್ರ ಅಲ್ಲ, ಯಾಕೆ ಅಂದರೆ ಅದು ತನ್ನ ಸವಾರಿಯನ್ನೇ ಬೀಳಿಸ್ಬಿಡುತ್ತೆ. ಆದರೆ ನಾಯಿ ಹಾಗಲ್ಲ, ನೀನು ಒಂದೇ ಒಂದು ಹೊತ್ತು ಊಟ ಹಾಕಿದ್ರೂ ಅದು ಸಾಯೋವರೆಗೂ ನಿನಗೆ ನಿಯತ್ತಿನಿಂದ ಇರುತ್ತೆ ಅಂತ. ಆಗ ರಾಜಂಗನ್ಸುತ್ತೆ, ಎಸ್, ನಾನು ಸರಿಯಾದ ವ್ಯಕ್ತಿಯನ್ನೇ ಆಯ್ಕೆ ಮಾಡಿದ್ದೀನಿ, ಇದರ ಹತ್ರ ನಾನು ಕೇಳಬೇಕು ಅಂತ ಹೇಳಿ ಉದ್ಯಾನವನಕ್ಕೆ ಕರ್ಕೊಂಡು ಹೋಗಿ, ಹೀಗೆ ಸಾಧುಗಳು ನನಗೆ ಅಮೃತವನ್ನು ಕೊಟ್ಟಿದ್ದಾರೆ, ಕುಡಿ ಅಂತ ಹೇಳ್ತಿದ್ದಾರೆ, ಕುಡಿಬೋದಾ ಅಂತ ಕೇಳ್ತಾನೆ. ಆಗ ಅದು ಯೋಚನೆ ಮಾಡಿ ರಾಜನಿಗೆ ಮತ್ತೆ ಮರು ಪ್ರಶ್ನೆ ಕೇಳುತ್ತೆ, ಈ ಅಮೃತ ಕೇವಲ ನಿನಗೆ ಮಾತ್ರ ಅಥವಾ ನಿನ್ನ ಸಂಸಾರದವರಿಗೆ, ನಿನ್ನ ಪರಿವಾರದವರಿಗೆ, ನಿನ್ನ ಪ್ರಜೆಗಳಿಗೆ, ಎಲ್ಲರಿಗೂ ಅಂತ. ಆಗ ರಾಜ ಹೇಳ್ತಾನೆ, ಇಲ್ಲ, ಇದು ಕೇವಲ ಒಬ್ಬರಿಗೆ ಮಾತ್ರ ಅಂತ. ಆಗ ಅದು ಹೇಳುತ್ತೆ, ನೀನು ಇದನ್ನು ಕುಡಿಬೇಡ ಅಂತ. ರಾಜನಿಗೆ ಆಶ್ಚರ್ಯ ಆಗುತ್ತೆ, ಅಲ್ಲ, ಎಲ್ಲರೂ ಕುಡಿ, ನಿನಗೆ ಅಮರತ್ವ ಸಿಕ್ಕುತ್ತೆ ಅಂತ ಹೇಳಿದ್ರೆ ಇದೇನಪ್ಪ ಇದು, ಕುಡಿಬೇಡ ಅಂತ ಇದು ಹೇಳ್ತಿದೆಯಲ್ಲ ಅಂತ ಹೇಳಿಬಿಟ್ಟು ಯಾಕೆ ಅಂತ ಕೇಳ್ತಾನೆ. ಆಗ ಅದು ಸುಂದರವಾದ ಉತ್ತರವನ್ನು ಕೊಡುತ್ತೆ, ಅಲ್ಲ, ನೀನು ಇದನ್ನು ಕುಡಿದು ನಿನಗೆ ಅಮರತ್ವ ಬರುತ್ತೆ, ಆದರೆ ಸಮಯ ಹೋಗ್ತಾ ಹೋಗ್ತಾ ನಿನ್ನ ಕಣ್ಣು ಮುಂದೆನೇ ನಿನ್ನ ಪ್ರಿಯ ಜನರು, ನಿನ್ನ ಬಂಧು ಮಿತ್ರರು, ನಿನ್ನ ಪರಿವಾರದವರು, ನಿನ್ನ ಪ್ರಜೆಗಳು ಎಲ್ಲರೂ ಹೋಗ್ತಾ ಇರುವುದನ್ನು ನೀನು ನೋಡೋದಕ್ಕೆ ಆಗೋದಿಲ್ಲ. ಅದಕ್ಕಿಂತ ನರಕ ಇನ್ನೊಂದಿರೋದಕ್ಕೆ ಸಾಧ್ಯನೇ ಇಲ್ಲ. ಸ್ವರ್ಗ ಅಥವಾ ನೀನು ಖುಷಿಯಾಗಿರೋದು ಅಂತ ಅಂದರೆ ನಿನ್ನ ಬಂಧು ಮಿತ್ರರ ಜೊತೆ ಇರೋದು, ಅವರನ್ನು ಕಳ್ಕೊಳ್ಳೋದಲ್ಲ. ಹಾಗಾಗಿ ಅವರೇ ಎಲ್ಲರೂ ಹೋದ ಮೇಲೆ ನೀನು ಈ ಅಮರತ್ವವನ್ನು ತಗೊಂಡು ಏನು ಮಾಡ್ತೀಯಾ ಅಂತ ಹೇಳ್ತಾನಂತ. ಆಗ ರಾಜನಿಗೆ ಸರಿ ಅನಿಸುತ್ತೆ. ಮರುದಿನವೇ ಸನ್ಯಾಸಿಗಳನ್ನು ಕರೆದು ಆ ಅಮೃತವನ್ನು ಅವನು ವಾಪಸ್ ಮಾಡಿಬಿಡ್ತಾನಂತೆ. ಹೌದು ಗೆಳೆಯರೆ, ನಾವು ಸಂತೋಷವಾಗಿ ಇರಬೇಕು ಅಂದರೆ ನಮಗೆ ಆಯಸ್ಸು ಬೇಡ, ನಮ್ಮ ಪರಿವಾರದವರು ಬೇಕು, ಅವರೆಲ್ಲ ನಮ್ಮ ಜೊತೆ ಇರಬೇಕು, ಅವರೆಲ್ಲ ಖುಷಿಯಾಗಿರಬೇಕು. ಅದು ನಿಜವಾದ ಸ್ವರ್ಗ ಅನ್ನೋ ಒಂದು ನೀತಿಯನ್ನು ಹೇಳ್ತಾ ಇದೆ. ಇವತ್ತಿನಿಂದ ನಾವು ಸಹ ಎಲ್ಲರನ್ನ ಕ್ಷಮಿಸ್ತಾ ಆ ವಸುದೈವ ಕುಟುಂಬ ಅನ್ನೋ ಹಾಗೆ ಎಲ್ಲರನ್ನ ನಮ್ಮ ಕುಟುಂಬದವರ ಹಾಗೆ ನೋಡ್ಕೊಳ್ತಾ ಭಗವಂತನಿಗೆ ಶರಣಾಗೋಣ. ಏನಂತೀರಾ? ಯೋಚನೆ ಮಾಡಿ. ಥ್ಯಾಂಕ್ ಯು.